ಕಾಲದಲ್ಲಿ ಗುರುಚಕ್ರೇಶ್ವರನಾಗಿ ವಿಜೃಂಭಿಸಿದಂತ ನಾನು ನನ್ನ ಇಂದಿನ ಪರಿಸ್ಥಿತಿಯ ಕಾರಣ ಏನು ಎಂದು ಅವಲೋಕಿಸುವಾಗ ಎಲ್ಲವನ್ನೂ ಇದ್ದರೂ ಸಹ ಈ ಪರಿಸ್ಥಿತಿ ಸುಯೋಧನ ಪಾಲಿಗೆ ಏಕಾಯಿತು ಎಂದು ಘೋಷಿಸುತ್ತಾ ಇದ್ದೇನೆ. ನನ್ನ ಬಳಿ ಸೈನಿಕ ಬಲ, ತೋಳ ಬಲ, ಆರ್ಥಿಕ ಬಲ ಎಲ್ಲವೂ ಇದ್ದರೂ ಸಹ ಹೀಗೆ ಆಗಾಯಿತು. ಹೌದು ಹೌದು, ದೇವ ಬಲ ಇಲ್ಲದರಿಂದ ಹೀಗಾಯಿತೆ ಎಂದು ನಾನು ಯೋಚಿಸುತ್ತಾ ಕುಳಿತುಕೊಳ್ಳಲೇ ಛೇ, ಸಾಧ್ಯವಿಲ್ಲ. ಯಾವ ಪುರುಷ ಬಲದ ಮೇಲೆ ನಂಬಿಕೆ ಇಟ್ಟಿದ್ದನು ಅಂತಹ ಈ ಸುಯೋಧನ ಇಂದು ದೈವ ಬಲವಿಲ್ಲ ಎಂದು ಹೇಳುತ್ತಾ ಕಾಲವನ್ನು ಕಳೆಯುವಂತಹ ಸಮಯವಿದಲ್ಲ. ಅಭಿಮಾನದಿಂದಲೇ ಹುಟ್ಟಿದೆ, ಅಭಿಮಾನದಿಂದಲೇ ಬೆಳೆದೆ. ಆ ಅಭಿಮಾನದಿಂದಲೇ ಹೋಗಿ ಪಾಂಡವರನ್ನು ಪುರದಲ್ಲಿ ಸೋಲಿಸಬೇಕಾಗಿದೆ. ಆಗಲಿ ಆದರೆ ಎಂದು ಸಮಯ ನನಗೆ ಪ್ರತಿಕೂಲವಾಗಿದೆ. ಸರಿಯಾದ ಸಮಯವನ್ನು ಕಾದು ನೋಡಿ ಆ ಪಾಂಡವರಿಗೆ ಮತ್ತನ್ನು ಅರಿಯಬೇಕಾಗಿದೆ. ಆದರೆ ಇಂದಿನ ಈ ಕ್ಷಣ ಪಾಂಡವರ ಕಣ್ತಪ್ಪಿಸಿ ನಾನು ಪಲಾಯನವರ ವಾದವನ್ನು ಮಾಡಬೇಕಾಗಿದೆ. ಆದ್ದರಿಂದ ದಕ್ಷಿಣಾಭಿಮುಖವಾಗಿ ನಡೆದು ಬಿಡುತ್ತೇನಂತೆ.